ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ವಿಧಿ ಕನ್ನಡ ವ್ಲಾಗ್. ಇವತ್ತು ನಾನು ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಫಿಶ್ ಫ್ರೈಗೆ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲಿಗೆ 1/2 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪೌಡರ್, 1/2 ಟೀ ಸ್ಪೂನ್ ಅರಿಶಿಣ, 1/2 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಲೆಮನ್ ಫುಲ್ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಆಯಿಲ್. ನಾನಿಲ್ಲಿ ಫಿಶ್ ಫ್ರೈಗೆ 1 ಸ್ಪೂನಷ್ಟು ರೈಸ್ ಫ್ಲೋರ್ನ ಆ್ಯಡ್ ಮಾಡ್ತಿದ್ದೀನಿ, ಬಿಕಾಸ್ ಕ್ರಿಸ್ಪಿಯಾಗಿ ಬರಲಿ ಸ್ವಲ್ಪ ಅಂತ. ನೀವು ಬೇಕಾದರೆ ಕಾರ್ನ್ಫ್ಲೋರ್ ಬೇಕಾದರೂ ಯೂಸ್ ಮಾಡ್ಬೋದು, ಅಥವಾ ಎರಡೂ ಕೂಡ 1 ಸ್ಪೂನ್ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮಸಾಲೆನ ಸ್ವಲ್ಪ ಗಟ್ಟಿಯಾಗಿಯೇ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಇವಾಗಲೇ ಬೇಕಿದ್ದರೆ ಸ್ವಲ್ಪ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಬೇಕಾದರೆ ಇವಾಗಲೇ ಟೇಸ್ಟ್ ನೋಡಿ ಆ್ಯಡ್ ಮಾಡ್ಬೋದು. ಫ್ರೈಗೆ ನಾನಿಲ್ಲಿ 1 kgಯಷ್ಟು ಕಾಟ್ಲಾ ಫಿಶ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಯಾವ ಫಿಶ್ ಬೇಕಾದರೂ ತೊಗೊಳ್ಬೋದು. ಹಾಗೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಹುಣಸೆ ಹುಳಿ, ಸ್ವಲ್ಪ ಉಪ್ಪು, ಅರಿಶಿಣ ಹಾಕಿ ಇಟ್ಟಿದ್ದೆ. ಒಂದೊಂದೇ ಫಿಶ್ ಸ್ಲೈಸ್ನ ತಗೊಂಡು ಮಸಾಲೆನ ಎಲ್ಲ ಕಡೆಗೂ ಈ ಥರ ಕೋಟಿಂಗ್ ಮಾಡ್ಕೊಬೇಕು. ಹಾಗೆ ಇದೇ ಥರ ನಾನು ಎಲ್ಲ ಸ್ಲೈಸಿಗೂ ಕೋಟಿಂಗ್ ಮಾಡಿ ಮಿನಿಮಮ್ 30 ಮಿನಿಟ್ಸ್ ನಾನು ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಈ ಥರ ಮ್ಯಾರಿನೇಟ್ ಮಾಡಿ ಇಡೋದ್ರಿಂದ ಫಿಶ್ಗೆ ನಾವೇನು ಮಸಾಲ ಹಾಕಿದ್ದೀವಿ ಅದು ಚೆನ್ನಾಗಿ ಹಿಡ್ತಿರುತ್ತೆ, ಹಾಗೆ ಫ್ರೈ ಆದಮೇಲೆ ತಿನ್ನೋದಕ್ಕೆ ಕೂಡ ಟೇಸ್ಟಿಯಾಗಿರುತ್ತೆ. ತರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಆದಮೇಲೆ ನಾನಿಲ್ಲಿ ಒಂದು ಪ್ಯಾನಿಗೆ 2 ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ನಾನು ಫಿಶ್ ಸ್ಲೈಸ್ನ ಹಾಕ್ತಾಯಿದ್ದೀನಿ. ಫಿಶ್ ಮೇಲೆ ಸ್ವಲ್ಪ ಆಯಿಲನ್ನು ಹಾಕಿ ನಾನು ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಎರಡೂ ಕಡೆ ಸೇರಿ ಒಂದು 10 ಮಿನಿಟ್ಸಷ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಎರಡು ಕಡೆ ಫ್ರೈ ಮಾಡಿದ್ಮೇಲೆ ನೋಡಿ ಫಿಶ್ ಫ್ರೈ ಈ ಥರ ಬಂದಿದೆ. ನಾನೇನು ಮಸಾಲ ತಗೊಂಡಿದ್ದೀನಿ ಅದು 1 kgಗೆ ಕರೆಕ್ಟಾಗಿ ಇದೆ. ನೀವು ಕೂಡ ಮನೇಲಿ ಈ ಫಿಶ್ ಫ್ರೈನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫಿಶ್ ಫ್ರೈ ಅಂತೂ ತುಂಬ ಚೆನ್ನಾಗಿತ್ತು. ವೆಜಿಟೇರಿಯನ್ಸ್ ಫಿಶ್ ಬದಲಾಗಿ ಬಾಳೆಕಾಯಿನ ಇದೇ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.